ಮೇಘ್ನಾ ರಾಜ್‌ರವರ 2ನೇ ಮದುವೆಗೆ ಸಿದ್ಧತೆ. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್‌ರವರು ತಮ್ಮ 2ನೇ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು? ಏನನ್ನ ಕೆಲಸ ಮಾಡ್ತಾರೆ? ಮೊಟ್ಟ ಮೊದಲನೇದಾಗಿ ಒಂದು 2ನೇ ಮದುವೆಯನ್ನು ಬೇಡ ಅನ್ನಂಥವ್ರು ಮೇಘ್ನಾ ರಾಜ್‌ರವರು 2ನೇ ಮದುವೆಗೆ ಯಾಕೆ ಒಪ್ಕೊಂಡ್ರು? ಏನಾಯಿತು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರಪ್ಪ ಅಂತಂದರೆ, ಮೇಘ್ನಾ ರಾಜ್‌ರವರು 2ನೇ ಮದುವೆ ಆಗೋದು ತಪ್ಪು. ಸೊ ಅವರು ಒಂದು ಚಿರಂಜೀವಿ ಸರ್ಜಾ ಅವರ ನೆನಪಿನಲ್ಲೇ ಇರಬೇಕು. ಯಾಕೆಂದರೆ ಅವರು ಪ್ರೀತಿಸಿಬಿಟ್ಟು ಮದುವೆಯನ್ನು ಆದಂಥವ್ರು. ಒಂದು ಚಿರಂಜೀವಿ ಸರ್ಜಾ ಅವರ ನೆನಪಿನಲ್ಲೇ ಇರಬೇಕು. ಅವರು 2ನೇ ಮದುವೆಯನ್ನು ಆಗಬಾರ್ದು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಕೆಲವು ಜನ ಇಲ್ಲ, ಅವರಿಂದ ಇನ್ನೂ ಚಿಕ್ಕ ವಯಸ್ಸು, ಸೊ 2ನೇ ಮದುವೆಯನ್ನು ಆಗಿ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗಲಿ. ಒಂದು ರಾಯನ್ ಅವರಿಗೆ ಒಬ್ಬ ತಂದೆಯ ಅವಕಾಶ, ಒಂದು ತಂದೆಯ ಒಂದು ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ನೀವು ನೋಡಬೇಕಪ್ಪ ಅಂತಂದರೆ ಇದರಲ್ಲಿ ಯಾವುದು ಸರಿ? ಒಂದು ಮೇಘ್ನಾ ರಾಜ್‌ರವರು 2ನೇ ಮದುವೆಯನ್ನು ಆಗಬೇಕಾ, ಅಥವಾ ಅವರ ಒಂದು ಹಳೆಯ ಗಂಡನ ನೆನಪಿನಲ್ಲೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್‌ರವರು ಮೊಟ್ಟ ಮೊದಲನೇದಾಗಿ ತುಂಬ ಕಷ್ಟಗಳನ್ನು ನೋಡಿಕೊಂಡು ಬಂದಂಥವ್ರು. ಸೊ ಯಾಕಪ್ಪ ಅಂತಂದರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಕಷ್ಟಗಳನ್ನು ನೋಡ್ಕೊಂಡ್ಬಿಟ್ಟು, ಸೊ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲದೆ ಒಂದು ತೆಲುಗು, ತಮಿಳು ಇಂಡಸ್ಟ್ರಿಯಲ್ಲೂ ಕೂಡ ಇವರು ನಟನೆಯನ್ನು ಮಾಡ್ತಾರೆ. ಸೊ ಅದಾದ ನಂತರ ಒಂದು ಚಿರಂಜೀವಿ ಸರ್ಜಾ ಅವರನ್ನು ಮದುವೆ ಆಗ್ತಾರೆ. ಒಂದು ಚಿರಂಜೀವಿ ಸರ್ಜಾ ಅವರು ದುರಾದೃಷ್ಟವಶಾತ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಮರಣವನ್ನು ಹೊಂದಿದಾಗ ತುಂಬಾ ಒಂದು ದುಃಖಕ್ಕೆ ಒಳಗಾಗ್ತಾರೆ. ಇನ್ನೇನು ನನ್ನ ಜೀವನನೂ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಇವರು ಬಂದುಬಿಡ್ತಾರೆ. ಸೊ ಅದಾದ ನಂತರ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ನನ್ನ ಜೀವನ ಮುಗಿದೇ ಹೋಯಿತು ಅನ್ನೋಷ್ಟರಲ್ಲಿ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಗಂಡು ಮಗುವಿನ ಜನನವಾಗುತ್ತೆ. ಸೊ ಆಗ ಒಂದು ಚಿರಂಜೀವಿ ಸರ್ಜಾ ಹುಟ್ಟಿ ಬಂದ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ಟು, ಸೊ ಆವಾಗ ಒಂದು ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ನನ್ನ ಮಗನೇ ಎಲ್ಲ ನನಗೆ, ನನ್ನ ಮಗನೇ ನನ್ನ ಸರ್ವಸ್ವ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಸೊ ಒಂದು ಬದುಕೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಾದ ನಂತರ ಒಂದು ಗಂಡು ಮಗುವಿಗೋಸ್ಕರ ಬದುಕೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ತುಂಬ ಚೆನ್ನಾಗಿ ಅವನನ್ನು ಓದಿಸ್ತಾರೆ. ತುಂಬ ಚೆನ್ನಾಗಿ ಅವನ ಜೊತೆನೇ ಒಂದು ಎಲ್ಲ ಟೈಮ್ ಪಾಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನ ಜೊತೆನೇ ಹೆಚ್ಚು ಕಾಲ ಒಂದು ಟೈಮನ್ನು ಕಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಮೇಘ್ನಾ ರಾಜ್‌ರವ್ರ ತಂದೆ ತಾಯಿಯವರು 2ನೇ ಮದುವೆಯನ್ನು ಆಗು ಅನ್ನೋ ಮಾತನ್ನು ಹೇಳಿದಾಗ, ಇಲ್ಲ ನಾನು ಯಾವುದೇ 2ನೇ ಮದುವೆಯನ್ನು ಆಗೋದಿಲ್ಲ, ನನ್ನ ಮಗನೇ ಎಲ್ಲ, ಸೊ ಅವನಿಗೆ ತಂದೆ ತಾಯಿ ಎರಡೂ ಕೂಡ ನಾನೇ ಆಗಿರ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಅದಾದ ನಂತರ ಒಂದು ಅಪ್ಪನ ಕೊರತೆ ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಹುಡುಗನಿಗೆ. ಒಂದು ಮೊನ್ನೆ ಎಷ್ಟೇ ಒಂದು ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹೇಳಿದ್ದಾರೆ, ನನ್ನ ಮಗನಿಗೆ ಫಾದರ್ ಫಿಗರ್ ಬೇಕು, ನಾನು 2ನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು. ಒಂದು ಆ ಒಂದು ಕೊರತೆಗಳು ಕಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು 2ನೇ ಮದುವೆ ಬಗ್ಗೆ ಇವರು ಕೂಡ ಯೋಚನೆಯನ್ನು ಮಾಡ್ತಾರೆ. ನನಗೋಸ್ಕರ ಅಲ್ಲದೆ ಹೋದರೂ ನನ್ನ ಮಗ ತಂದೆ ಇಲ್ಲದೆ ಒಂದು ಬೆಳಿಬಾರ್ದು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ಟು 2ನೇ ಮದುವೆಗೆ ಮೇಘ್ನಾ ರಾಜ್‌ರವರು ಒಪ್ಕೊಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್‌ರವರನ್ನು ಮದುವೆ ಆಗ್ತಿರ್ತಕ್ಕಂಥ ಗಂಡು ಯಾರು, ಏನನ್ನ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಮೇಘ್ನಾ ರಾಜ್‌ರವರು ಅವರ ಒಂದು ಸಂಬಂಧಿಕರಲ್ಲಿ ಒಬ್ಬರನ್ನು ಮದುವೆ ಆಗಲಿದ್ದಾರಂತೆ. ಸೊ ಅವರು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಸುದ್ದಿ ಕೂಡ ಕೇಳಿ ಬರ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್‌ರವರು 2ನೇ ಮದುವೆಯನ್ನು ಆಗಬೇಕಾ, ಅಥವಾ ಅವರು ಒಂದು ಹಳೆಯ ಗಂಡನ ನೆನಪಿನಲ್ಲೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.